ಮಾಜಿ ಶಾಸಕ ವರ್ತೂರ್ ಪ್ರಕಾಶ್ ಆಪ್ತೆ ಶ್ವೇತಾ ಗೌಡ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಂತಾಗಿದೆ. ಇನ್ನು ಗ್ಯಾರಂಟಿ ನ್ಯೂಸ್ ಬಯಲು ಮಾಡ್ತಿದೆ ಐಪಿಸಿ ಅಧಿಕಾರಿಗೆ ದೋಖಾ ಮಾಡಿರೋ ಇಂಟ್ರೆಸ್ಟಿಂಗ್ ಸ್ಟೋರಿ. ಬಗೆದಷ್ಟು ಬಯಲಾಗ್ತಿದೆ ಶ್ವೇತಾ ಗೌಡ ವಂಚನೆಯ ಜಾಲ. ಐಪಿಎಸ್ ಹಿರಿಯ ಅಧಿಕಾರಿಗೆ 1.5 ಕೋಟಿ ವಂಚನೆ ಮಾಡಿದ್ದ ಶ್ವೇತಾ ಗೌಡ ಪಬ್ಗೆ ಲಿಕ್ಕರ್ ಲೈಸೆನ್ಸ್ ಕೊಡಿಸೋದಾಗಿ 1.5 ಕೋಟಿ ದೋಖಾ ಹಾಕಿದ್ದ ಆರೋಪ ವ್ಯಕ್ತವಾಗ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಐಜಿ ರ್ಯಾಂಕ್ ಅಧಿಕಾರಿಯಾಗಿರುವ ಐಪಿಎಸ್ ಅಧಿಕಾರಿ ತನ್ನ ಮಾತಿನ ಚಾಟಿಗೆ ಐಪಿಎಸ್ ಅಧಿಕಾರಿಗೆ ದೋಖಾ ಹಾಕಿದ್ದ ಶ್ವೇತಾ ಗೌಡ. ಐಪಿಎಸ್ ಅಧಿಕಾರಿ ಸಂಬಂಧಿಯೊಬ್ಬರ ಪಬ್ಗೆ ಲಿಕ್ಕರ್ ಲೈಸೆನ್ಸ್ ಬೇಕಾಗಿತ್ತು. ಅಬಕಾರಿ ಅಧಿಕಾರಿಗಳ ಮೂಲಕ ಲಿಕ್ಕರ್ ಲೈಸೆನ್ಸ್ ಕೊಡಿಸೋದಾಗಿ ಐಪಿಎಸ್ ಅಧಿಕಾರಿ ಜೊತೆ ಮಾತುಕತೆ ನಡೆಸಿದ್ಲು. ಇನ್ನು ಲೈಸೆನ್ಸ್ ರೆಡಿ ಇದೆ, 1.5 ಕೋಟಿ ಕೊಡಬೇಕೆಂದು ತನ್ನ ಮಾತಿನ ಮೋಡಿಗೆ ಐಪಿಎಸ್ ಅಧಿಕಾರಿಯನ್ನೇ ಮರಳು ಮಾಡಿದ್ಲು. ಇವಳ ಮಾತು ನಂಬಿ 1.5 ಕೋಟಿ ಹಣ ಕೊಡಿಸಿದ್ದ ಐಪಿಎಸ್ ಅಧಿಕಾರಿ ಹಣ ಪಡೆದ ಮೇಲೆ ಲೈಸೆನ್ಸ್ ಇಲ್ಲ, ಹಣನೂ ಇಲ್ಲ. ಹಣ ಪಡೆದ ಮೇಲೆ ಲೈಸೆನ್ಸ್ ಇಲ್ಲ, ಹಣನೂ ಇಲ್ಲ. ಆಟ ಆಡಿಸಿ ತಲೆ ಮರೆಸಿಕೊಂಡಿದ್ದ ಶ್ವೇತಾ ಗೌಡ. ಹಾಸನ ಮೂಲದ ಶ್ವೇತಾ ಗೌಡ ಬೆಂಗಳೂರಿನಲ್ಲಿ ಆಡಿದ್ದೇ ಆಟ ಆಗಿತ್ತು. ಜ್ಯುವೆಲರಿ ಶಾಪ್, ಫೈನಾನ್ಸರ್ಸ್, ಐಪಿಎಸ್, ಐಎಎಸ್ ಅಧಿಕಾರಿಗಳೇ ಇವಳ ಟಾರ್ಗೆಟ್ ಆಗಿದ್ರು. ಶ್ವೇತಾ ಗೌಡ ವಂಚನೆಯ ಜಾಲಕ್ಕೆ ಬೀಳದವರೇ ಇರಲಿಲ್ಲ. ಶ್ವೇತಾ ಗೌಡ ವಿಚಾರಣೆಯಲ್ಲಿ ಬಯಲಾಗುತ್ತಿದೆ ಐಪಿಎಸ್ ಅಧಿಕಾರಿಗೆ ವಂಚನೆ ಮಾಡಿದ ಜಾಲ. ಬಾರ್ ಲೈಸೆನ್ಸ್ ಕೊಡಿಸುವುದಾಗಿ ಐಪಿಎಸ್ ಅಧಿಕಾರಿಗೆ ದೋಖಾ ಮಾಡಿದ್ಲು ಇವಳು. ಈ ಸುಂದರಿ ಬೆಂಗಳೂರಿನಲ್ಲಿ ಐಜಿ ರ್ಯಾಂಕ್ ಅಧಿಕಾರಿಯಾಗಿರುವ ಐಪಿಎಸ್ ಅಧಿಕಾರಿಗೆ ದೋಖಾ ಮಾಡಿದ್ರು. ಪಬ್ಗೆ ಲಿಕ್ಕರ್ ಲೈಸೆನ್ಸ್ ಕೊಡಿಸೋದಾಗಿ 1.5 ಕೋಟಿ ರೂಪಾಯಿ ಬೇಡಿಕೆ ಇಟ್ಟಿದ್ಲು ಇವಳು. ಅಷ್ಟೇ ಅಲ್ಲದೆ ಪಬ್ಗೆ ಲಿಕ್ಕರ್ ಲೈಸೆನ್ಸ್ ಕೊಡಿಸೋದಾಗಿ 1.5 ಕೋಟಿ ದೋಖಾ ಹಾಕಿದ್ದ ಆರೋಪ ಕೂಡ ವ್ಯಕ್ತವಾಗುತ್ತಿದ್ದು, ಮಾಜಿ ಶಾಸಕ ವರ್ತೂರ್ ಪ್ರಕಾಶ್ ಆಪ್ತೆ ಶ್ವೇತಾ ಗೌಡ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಂತಾಗಿದೆ. ಗ್ಯಾರಂಟಿ ನ್ಯೂಸ್ ಬಯಲು ಮಾಡ್ತಿದೆ ಐಪಿಎಸ್ ಅಧಿಕಾರಿಗೆ ದೋಖಾ ಮಾಡಿರೋ ಇಂಟ್ರೆಸ್ಟಿಂಗ್ ಸ್ಟೋರಿ. ಬಗೆದಷ್ಟು ಬಯಲಾಗ್ತಿದೆ ಶ್ವೇತಾ ಗೌಡ ವಂಚನೆಯ ಜಾಲ. ಗೋಲ್ಡ್ ಸುಂದರಿಯ ವಂಚನೆಯ ಜಾಲ ಬಗೆದಷ್ಟು ಬಯಲಾಗ್ತಾ ಇದೆ. ಐಪಿಎಸ್ ಹಿರಿಯ ಅಧಿಕಾರಿಗೆ ಬಾರ್ ಲೈಸೆನ್ಸ್ ಕೊಡಿಸೋದಾಗಿ 1.5 ಕೋಟಿ ವಂಚನೆ ಮಾಡಿದ್ಲು ಈ ಸುಂದರಿ. ಪಬ್ಗೆ ಲಿಕ್ಕರ್ ಲೈಸೆನ್ಸ್ ಕೊಡಿಸೋದಾಗಿ 1.5 ಕೋಟಿ ದೋಖಾ ಹಾಕಿದ್ದ ಶ್ವೇತಾ ಗೌಡ. ಈ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಐಜಿ ರ್ಯಾಂಕ್ ಅಧಿಕಾರಿಯಾಗಿರುವ ಐಪಿಎಸ್ ಅಧಿಕಾರಿಗೆ ದೋಖಾ ಮಾಡಿದ್ದಾಳೆ. ತನ್ನ ಮಾತಿನ ಚಾಟಿಗೆ ಎಲ್ಲರನ್ನೂ ಮರಳು ಮಾಡಿದ್ದಾಳೆ ಇವಳು. ಐಪಿಎಸ್ ಅಧಿಕಾರಿಗೆ ದೋಖಾ ಹಾಕಿದ್ದ ಶ್ವೇತಾ ಗೌಡ. ಐಪಿಎಸ್ ಅಧಿಕಾರಿ ಸಂಬಂಧಿಯೊಬ್ಬರ ಪಬ್ಗೆ ಲಿಕ್ಕರ್ ಲೈಸೆನ್ಸ್ ಬೇಕಾಗಿತ್ತು. ಅಬಕಾರಿ ಅಧಿಕಾರಿಗಳ ಮೂಲಕ ಲಿಕ್ಕರ್ ಲೈಸೆನ್ಸ್ ಕೊಡಿಸೋದಾಗಿ ಐಪಿಎಸ್ ಅಧಿಕಾರಿ ಜೊತೆ ಮಾತುಕತೆ ನಡೆಸಿದ್ಲು. ಲೈಸೆನ್ಸ್ ರೆಡಿ ಇದೆ, 1.5 ಕೋಟಿ ಕೊಡಬೇಕೆಂದು ಬೇಡಿಕೆ ಇಟ್ಟಿದ್ಲು. ತನ್ನ ಮಾತಿನ ಮೋಡಿಗೆ ಐಪಿಎಸ್ ಅಧಿಕಾರಿಯನ್ನೇ ಮರಳು ಮಾಡಿದ್ಲು ಈ ಸುಂದರಿ. ಇವಳ ಮಾತು ನಂಬಿ 1.5 ಕೋಟಿ ಹಣ ಕೊಡಿಸಿದ್ದ ಐಪಿಎಸ್ ಅಧಿಕಾರಿ ಹಣ ಪಡೆದ ಮೇಲೆ ಇತ್ತ ಲೈಸೆನ್ಸೂ ಇಲ್ಲ, ಹಣನೂ ಇಲ್ಲ. ಆಟ ಆಡಿಸಿ ತಲೆ ಮರೆಸಿಕೊಂಡಿದ್ದ ಶ್ವೇತಾ ಗೌಡ. ಹಾಸನ ಮೂಲದ ಶ್ವೇತಾ ಗೌಡ ಬೆಂಗಳೂರಿನಲ್ಲಿ ಆಡಿದ್ದೇ ಆಟ ಆಗಿತ್ತು. ಜ್ಯುವೆಲರಿ ಶಾಪ್, ಫೈನಾನ್ಸರ್ಸ್, ಐಪಿಎಸ್, ಐಎಎಸ್ ಅಧಿಕಾರಿಗಳೇ ಇವಳ ಟಾರ್ಗೆಟ್ ಆಗಿದ್ರು. ಇವಳ ಮುಷ್ಟಿಯಲ್ಲಿದ್ರು. ಇವಳ ಮಾತಿಗೆ ಮರಳಾಗ್ತಿದ್ರು ಇವರು. ಜ್ಯುವೆಲರಿ ಶಾಪ್, ಫೈನಾನ್ಸರ್ಸ್ ಹಾಗೂ ಐಪಿಎಸ್, ಐಎಎಸ್ ಅಧಿಕಾರಿಗಳು ಇವಳಿಗೆ ಟಾರ್ಗೆಟ್ ಆಗಿದ್ರು. ಇವಳ ಮಾತಿಗೆ ಮರಳಾಗಿ ಆಡಿದ್ದೇ ಆಟ ಆಗಿತ್ತು ಇವಳದು. ಶ್ವೇತಾ ಗೌಡ ವಂಚನೆಯ ಜಾಲಕ್ಕೆ ಬೀಳದವರೇ ಇರಲಿಲ್ಲ. ಶ್ವೇತಾ ಗೌಡ ವಿಚಾರಣೆಯಲ್ಲೀಗ ಬಗೆದಷ್ಟು ಬಯಲಾಗುತ್ತಿದ್ದು ಐಪಿಎಸ್ ಅಧಿಕಾರಿಗೆ ವಂಚನೆ ಮಾಡಿದ ಜಾಲ ವ್ಯಕ್ತವಾಗ್ತಾ ಇದೆ.